ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಗೈಸ್, ಇವತ್ತು ವ್ಯಾಕ್ಸಿನೇಷನ್ ಇದೆ. 2.5 ಮಂತ್ದು ವ್ಯಾಕ್ಸಿನೇಷನ್ ಕೊಡ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ಅಮ್ಮ ಅಜ್ಜಿ ಸ್ನಾನ ಮಾಡಿಸ್ತಾ ಇದ್ದಾರೆ. ತಲೆಗೆ ಸ್ನಾನ ಮಾಡಿಸಿದ್ದಾರೆ. ಸ್ವಲ್ಪ ಖಾರ ಇಡಬೇಕು ಅಂತ ಬಜೆ ಜಾಕಾಯಿ ಎಲ್ಲ ತೆಗೆದುಬಿಟ್ಟು ಗಂಟ್ಲಿಗೆ ಇಡ್ತಾರೆ. ಸ್ನಾನ ಆಗಿದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗ್ತೀನಿ. ಇವತ್ತಿನ ಬ್ಲಾಗ್ ಈಗಿರುತ್ತೆ, ನೀವು ನೋಡ್ಬೋದು. ನಾವು ಪ್ರೈವೇಟಲ್ಲಿ ಕೊಡಿಸ್ತೀವ, ಗೌರ್ಮೆಂಟಲ್ಲಿ ಕೊಡಿಸ್ತೀವ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಯಾವುದು ಯೂಸ್ಫುಲ್, ಹೇಗೆ ಬೆಟರ್ ಅಂತ ಅನಿಸುತ್ತೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನೀವು ಈ ವ್ಲಾಗ್ನ ಎಂಡ್ವರೆಗೂ ನೋಡಬೇಕು. ಸೊ ಕಲ್ಲಿಟ್ಕೊಂಡು ಹಾಲಲ್ಲಿ ತೆಯ್ಕೋತಾ ಇದ್ದೀನಿ. ಅಂದರೆ ನೀಟಾಗಿ ಗಾರ್ ಬರಬಾರ್ದು ಹಂಗೆ ತೆಯ್ಕೊಂಡು ಕೊಟ್ಟರೆ ಗಂಟ್ಲಿಗೆ ಇಡ್ತಾರೆ. ಇದನ್ನು ಗಂಟ್ಲಿಗೆ ಇಟ್ಟಿದ ತಕ್ಷಣ ಕಫಕ್ಕೆ ಇಡ್ತಾರೆ. ಕಫ ತುಂಬಿರುತ್ತಲ್ಲ ಅದನ್ನು ತೆಗಿತಾರೆ. ಸಾಕಾ ಅಮ್ಮ? ನೋಡಿ ಇಲ್ಲಿ ಬರುತ್ತೆ. ಇಷ್ಟು ಸಾಲಲ್ಲ, ಇನ್ನೂ ತೊಗೋಬೇಕು. ಚಾಕಾಯಿ ಬಜೆ ಎರಡನ್ನೂ ತೆಗಿಬೇಕು. ಅಮ್ಮ ಒಲೆಯಲ್ಲಿ ನೀರು ಕಾಯಿಸ್ಬಿಟ್ಟು ಹೋಗಿದ್ದಾರೆ ಸ್ನಾನ ಮಾಡ್ಸೋಕ್ಕೆ. ಸ್ನಾನ ಆದಮೇಲೆ ಹೋಗ್ತೀವಿ. ಕೊಟ್ಟೆ ಮುಂಚೆ ಬೇಬಿದು ಕಾರ್ಡ್ ಇರುತ್ತಲ್ಲ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟೇ. ಗಂಟ್ಲು ಖಾರ ಇಡ್ತಾ ಇದ್ದಾರಲ್ಲ ಅದಕ್ಕೆ ಅಳ್ತಾ ಇದ್ದಾಳೆ. ಸೊ ಇದು ಕಾರ್ಡು. ಈ ಕಾರ್ಡ್ನ ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೇಕು. ಹಾಲಲ್ಲಿ ತೆಗೆದಿರೋದು ಸಾಕ ಅಂತ ತೋರಿಸಿ ತಾನೆ. ಪಾಪುಗೆ ಸಾಂಬ್ರಾಣಿ ಎಲ್ಲ ಹೊಗೆ ಕೊಡ್ತಿದ್ದಾರೆ, ಬೆಳ್ಳುಳ್ಳಿದು. ಸೊ ಆಟೋ ಬಂತು. ಫ್ಯಾನ್ ಏನು ಆಫ್ ಮಾಡಿ. ಹಾಸ್ಪಿಟಲ್ ವ್ಯಾಕ್ಸಿನ್ಗೆ ಓಟಿಕೆ. ಹಾಸ್ಪಿಟಲ್ ಇರೋದು ಸುರೇಶ್ ಹಾಸ್ಪಿಟಲ್. ಏನು ಪೇರೆಂಟ್ಸು ಏನಂತ ಚಾಣು ಮ್ಯಾಮು? ಸ್ಕೂಲಲ್ಲಿ ತಿಂದಿರ್ಲಿಲ್ವಾ ತಿಂಡಿನಾ? ಅಲ್ಲಿ ಆಯಮ್ಮಟ್ಟಿ ತಿನ್ಸಿರ್ಲಿಲ್ವಾ? ನಿಂಗೆ ಹೊಟ್ಟೆ ಹಸಿವಾಗ್ಲಿಲ್ವಾ? ಆಯಿತು, ತಿಂಡಿ ತಿನ್ನು. ಏನದು ಚಿತ್ರಾನ್ನ. ನೋಡಿ, ಇಲ್ಲಿ ಬೀಟ್ರೂಟ್ ಎರಿತಾ ಇದ್ದೀನಿ. ಮೀಶೋನಲ್ಲಿ ಒಂದು ಪ್ರಾಡಕ್ಟ್ ನಾನು ತಗೊಂಡಿದ್ದೆ, ಯಾಕಂದರೆ ತುಂಬ ಚೆನ್ನಾಗಿದೆ ಅದು. ಬೀಟ್ರೂಟೆಲ್ಲ ಈ ರೀತಿ ಚಾಕುನಲ್ಲಿ ಎರಿಯೋ ಬದಲು ಇದು ಮೀಶೋನಲ್ಲಿ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಾವು ಎರಿದ್ರೆ ಈ ಬಾಕ್ಸ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ.
ಸೊ ನಿಮಗೂ ಬೇಕು ಅಂತ ಅಂದರೆ ಮೀಶೋನಲ್ಲಿ ಬೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ, ಇದರೊಳಗಡೆ ಎಲ್ಲ ಸ್ಟೋರ್ ಆಗುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಹೋಗಿ ತೊಗೊಳ್ಳಿ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ ಬಂದ್ವಿ. ಪಾಪುಗೆ ಸಿರಪ್ ಎಲ್ಲ ಹಾಕಿಬಿಟ್ಟು ಡಾಕ್ಟ್ರು ಹೇಳಿದರು ಓಕೆ ಸಿರಪ್ ಹಾಕಿ ಅಂತ. ಸಿರಪ್ ಹಾಕಿಬಿಟ್ಟು ಮಲಗಿಸ್ದೆ. ನಾವೆಲ್ಲ ಟಯರ್ಡ್ ಆಗಿತ್ತು ನನಗೊಂಥರ. ಊಟ ಮಾಡಿಬಿಟ್ಟು ಹಾಗೆ ಮಲ್ಕೊಂಡು ಎದ್ದಿದ್ದೆ ಲೇಟು. ಯಾಕಂದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳ್ಬೇಕಲ್ವ. ನಮ್ಮಮ್ಮ ಇರ್ತಾರೆ ರೆಡಿ ಮಾಡೋದಕ್ಕೆ, ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕಲ್ಲ. ನಾನು ಅವನನ್ನು ಹೆಬ್ರಿಸಿ ರೆಡಿ ಮಾಡೋದೇ ಒಂದು ಅಷ್ಟು ಹೊತ್ತು ಆಗೋಗ್ಬಿಡುತ್ತೆ. ಸೊ ಮಧ್ಯಾಹ್ನ ಸುಸ್ತಾಗಿತ್ತಲ್ಲ, ಹಂಗೆ ಮಲ್ಕೊಂಡೆ. ಗೌರ್ಮೆಂಟ್ಗೂ ಪ್ರೈವೇಟ್ಗೂ ವ್ಯಾಕ್ಸಿನ್ ಬಗ್ಗೆ ಹೇಳ್ತೀನಿ. ಎರಡೂ ಓಕೆ, ಎರಡೂ ಒಳ್ಳೆಯದೇ ಹಾಕ್ಸೋದು. ಯಾಕಂದರೆ ನನ್ನ ಮಗಳು ಆವಾಗ ವೆಯ್ಟ್ ಕಮ್ಮಿ ಇದ್ಲು, ನನಗೆ ತುಂಬಾ ಭಯ ಆಗ್ತಾಯಿತ್ತು. 2.3 ಏನೋ ಇದ್ಲು. ಸೊ ವ್ಯಾಕ್ಸಿನ್ ಮತ್ತೆ ಎಲ್ಲ ನನಗೆ ಸಣ್ಣ ಇದ್ಲಲ್ವ, ಅದೊಂದು ಫೀಲ್ ಬೇರೆ ಆಗ್ತಾಯಿತ್ತು. ಅದಕ್ಕೇನೆ ವ್ಯಾಕ್ಸಿನು ಪ್ರೈವೇಟಲ್ಲೇ ಕೊಡಿಸಿದ್ವಿ. ಫಸ್ಟ್ ವ್ಯಾಕ್ಸಿನು 8.5 ಆಗಿತ್ತು. ಸೊ ಈಗ ಸೆಕೆಂಡ್ ವ್ಯಾಕ್ಸಿನು 8.5 ಆಗಿದೆ. ಅದು ನಾನು ನನ್ನ ಮಗಳ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಕೊಡಿಸಿ ಅಂತ ಏನು ಹೇಳ್ತಾ ಇಲ್ಲ. ಇವಾಗ ಅವಳಿಗೆ ಅವಳನ್ನ ಚೆಕ್ ಮಾಡಿ ಡಾಕ್ಟ್ರು ಪ್ರತಿಯೊಂದು ವೆಯ್ಟೆಲ್ಲ, ಈಗ ವೆಯ್ಟ್ ತುಂಬ ಚೆನ್ನಾಗಿದ್ದಾಳೆ, 5.5 ಇದ್ದಾಳೆ. ಚೆನ್ನಾಗಿ ಗ್ರೋ ಆಗಿದ್ದಾಳೆ. ಈ ರೀತಿನೇ ಫೀಡ್ ಮಾಡಿಸಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನಮ್ಮ ಹಾಸ್ಪಿಟಲ್ ಬಂದು ಹೆಗ್ನಳ್ಳಿ ಕ್ರಾಸಲ್ಲಿ ಸುರೇಶ್ ಮೆಟರ್ನಿಟಿ ಹೋಮ್ ಅಂತ. ನನ್ನ ಮಗಳಿಗೆ ನೋಡ್ತಾರೆ ಡಾಕ್ಟ್ರು ಬಂದು, ಲೋಕೇಶ್ ಸರ್ ಅಂದ್ಬಿಟ್ಟು. ತುಂಬಾ ನೀಟಾಗಿ ಚೆಕ್ ಮಾಡಿ ಪಾಪುಗೆ ಮೆಡಿಸಿನ್ ಎಲ್ಲ ಕೊಡ್ತಾರೆ. ಅವಳು ಅಂದರೆ ಪೇಯ್ನ್ಲೆಸ್ ಅಂತೇನಿಲ್ಲ, ಲೈಟಾಗಿ ಜ್ವರ ಬರುತ್ತೆ. ಸೊ ಪ್ಯಾರಾಸಿಟಮಲ್ ಸಿರಪ್ ಎಲ್ಲ ಕೊಡ್ತಾರೆ. ಈಗ ಗೌರ್ಮೆಂಟಲ್ಲೇ ಹಾಕಿಸಿ ಜ್ವರ ಬರಬೇಕು ಅಂತ ಕೆಲವೊಂದಷ್ಟು ಜನಗಳು ಹೇಳ್ತಾರೆ. ಯಾಕಂದರೆ ಸಣ್ಣ ಮಕ್ಕಳು ಈಗ ನ್ಯೂ ಬಾರ್ನ್ ಬೇಬೀಸ್ ಅಲ್ವಾ, ಅವ್ರಿಗೆ ಜ್ವರ ತಡ್ಕೊಳ್ಳೋ ಕೆಪಾಸಿಟಿನೂ ಇರೋದಿಲ್ಲ. ನಾನು ಅದಕ್ಕೆ ಆ ಥರ ಎಲ್ಲ ಯೋಚನೆ ಮಾಡಿ ನನ್ನ ಮಗಳಿಗೆ ಹೋಗಿ ಪ್ರೈವೇಟಲ್ಲಿ ಕೊಡಿಸ್ದೆ, ಪೇಯ್ನ್ಲೆಸ್ ಅಂತ. ಪೇಯ್ನ್ಲೆಸ್ ಓಕೆ, ಆದರೆ ಅಷ್ಟೊಂದೆಲ್ಲ ಪೇಯ್ನ್ ಇರೋದಿಲ್ಲ. ಇವಾಗ ಆರಾಮ್ಸೆ ಮಧ್ಯಾಹ್ನ ಎಲ್ಲ ಈಗಲ್ಲ ಎದ್ಬಿಟ್ಟು ಕುಸು ಅಂತ ಇದ್ಲು, ಬಟ್ ಈಗ ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ, ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. 4 ಟೈಮು ಸಿರಪ್ ಹಾಕಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಎದ್ಮೇಲೆ ಈಗ ಒಂದ್ಸಲಿ ಎದ್ಮೇಲೆ ಸಿರಪ್ ಹಾಕ್ತೀನಿ. ಸೊ ಅದು ನಿಮ್ಮ ಕಂಫರ್ಟಬಲ್, ನೀವು ಅಲ್ಲಿ ಹಾಕಿಸ್ತೀರಾ ಇಲ್ಲಿ ಹಾಕಿಸ್ತೀರಾ, ಅದು ನಿಮ್ಮ ಇದು. ಸೊ ನೀವು ಪ್ರೈವೇಟಲ್ಲೇ ಹಾಕ್ಸಿ ಅಂತೆಲ್ಲ ಹೇಳೋದಿಲ್ಲ, ಅದು ನನ್ನ ಕಂಫರ್ಟಬಲ್ ಅಲ್ವಾ, ಅದಕ್ಕೆ ನಾನು ಇಲ್ಲಿ ಹಾಕ್ಸಿದ್ದು. ಯಾಕಂದರೆ ನಾವೇ ಅಲ್ವಾ ನೋಡಬೇಕಾಗಿರೋದು, ಹಂಗಾಗಿ. ಸೊ ಓಕೆ, ಈಗ ಆರಾಮಾಗಿದ್ದಾಳೆ. ಈಗ ಅಷ್ಟೇ. ಆಮೇಲೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.